ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಜನವರಿ 29 ಮತ್ತು 30ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ ಹೇಳಿ. ಅದಕ್ಕೆ ಸರಿಯಾದಂಥ ಉತ್ತರ ವರ್ಲ್ಡ್ ಎಕನಾಮಿಕ್ ಫೋರಮ್ನವರು. ಈ ಸರಿ ಉತ್ತರವನ್ನು ದೀಪಾ ಪ್ರಾಶಾ ಅವರು ನೀಡಿದರು. ಅವರಿಗೆ ಅಭಿನಂದನೆಗಳು. ಮುಂದಿನ ನಮ್ಮ ವಿಡಿಯೋಸ್ಗಳಲ್ಲಿ ಕೇಳುವಂಥ ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನು ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಂಚಿಕೆಯ ಮೊದಲ ಆರ್ಟಿಕಲ್, ಇಂಡಿಯಾ ಸೆಂಟ್ರಲೈಸ್ಡ್ ಪವರ್ ಮಾರ್ಕೆಟ್ ಶಿಫ್ಟ್, ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಇಲ್ಲಿ ಭಾರತವು ತನ್ನ ಪವರ್ ಮಾರ್ಕೆಟ್ ಸಿಸ್ಟಮನ್ನು ಈಗ ಸದ್ಯಕ್ಕೆ ಇರತಕ್ಕಂಥ ಡಿಸೆಂಟ್ರಲೈಸ್ಡ್ ವಾಲಂಟರಿ ಶಾರ್ಟ್ ಟರ್ಮ್ ಮಾರ್ಕೆಟ್ನಿಂದ ಬದಲಾಯಿಸ್ತಿದೆ ಮ್ಯಾಂಡೇಟ್ರಿ ಪೂಲ್ ಮಾಡೆಲ್ನ ರೀತಿಯಲ್ಲಿ. ಈ ಮ್ಯಾಂಡೇಟ್ರಿ ಪೂಲ್ ಮಾಡೆಲ್ ಅನ್ನುವಂಥದ್ದು ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ಸ್ಗಳನ್ನು ಎಲಿಮಿನೇಟ್ ಕೂಡ ಮಾಡುತ್ತೆ. ಆದರೆ ಐರೋಪ್ಯ ಒಕ್ಕೂಟ ಅನ್ನುವಂಥದ್ದು ಇದಕ್ಕೆ ವ್ಯತಿರಿಕ್ತವಾಗಿ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಮೂವ್ ಆಗ್ತಾ ಇದೆ. ಹಾಗಾದರೆ ಐರೋಪ್ಯ ಒಕ್ಕೂಟದ ಪಾಲಿಸಿ ಪವರ್ ಮಾರ್ಕೆಟ್ಗೆ ಸಂಬಂಧಿಸಿದಂತೆ ಹೇಗಿದೆ ಅನ್ನುವಂಥದ್ದನ್ನು ಮೊದಲು ನಾವು ಚರ್ಚೆ ಮಾಡೋಣ. ಐರೋಪ್ಯ ಒಕ್ಕೂಟವು ತನ್ನ ಪವರ್ ಮಾರ್ಕೆಟನ್ನು ಬದಲಾಯಿಸೋದಕ್ಕೆ ಕನ್ಸಿಡರ್ ಮಾಡ್ತಾ ಇದೆ. ಯಾವ ರೀತಿಯಾಗಿ, ಯಾಕೆ ಅಂತ ಅಂದರೆ, ತನ್ನ ಪವರ್ ಮಾರ್ಕೆಟ್ ಈಗ ಇರತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ 2022ರಲ್ಲಿ ಗ್ಯಾಸ್ ಶಾರ್ಟೇಜ್ನಿಂದಾಗಿ ಎಲೆಕ್ಟ್ರಿಸಿಟಿ ಪ್ರೈಸಸ್ ಅನ್ನುವಂಥದ್ದು ಬಹು ಎತ್ತರಕ್ಕೆ ಏರಿದ್ವು. ಹಾಗಾಗಿ ಹೈ ಪ್ರೈಸಸ್ ಅನ್ನುವಂಥದ್ದು ಎಲೆಕ್ಟ್ರಿಸಿಟಿ ಪ್ರೈಸಸ್ ಎಕ್ಸ್ಪೆನ್ಸಿವ್ ಪವರ್ ಪ್ಲಾಂಟ್ಗಳಿಂದ ಸೆಟ್ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಹೆಚ್ಚಾಗಿತ್ತು. ಎಸ್ಪೆಷಲಿ ಯೂಶಲಿಯ ಗ್ಯಾಸ್ ಪ್ಲಾಂಟ್ನಿಂದ ಎಕ್ಸ್ಪೆನ್ಸಿವ್ ಪವರ್ ಪ್ರೈಸಸ್ ಅನ್ನುವಂಥದ್ದು ಉಂಟಾಗಿದೆ. ಯುರೋಪಿಯನ್ ಯೂನಿಯನ್ ಅನ್ನುವಂಥದ್ದು ಅಥವಾ ಯುರೋಪಿಯನ್ ಕಮಿಷನ್ ಅನ್ನುವಂಥದ್ದು ಈಗ ಬೇರೆ ಬೇರೆ ವೇಸ್ಗಳನ್ನು ಬಳಕೆ ಮಾಡೋದಕ್ಕೆ, ಕನ್ಸಿಡರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಪವರ್ ಪ್ಲಾಂಟ್ಸ್ಗಳು ಎಲೆಕ್ಟ್ರಿಸಿಟಿಯನ್ನು ಯಾವ ರೀತಿಯಾಗಿ ಸೆಲ್ ಮಾಡ್ಬೋದು ಅನ್ನೋದರಲ್ಲಿ ಬೇರೆ ಬೇರೆ ವೇಸ್ಗಳನ್ನು ಈಗ ಅದು ಅರಸ್ತಾ ಇದೆ. ಅವರೀಗ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ಗಳನ್ನು ಬಳಕೆ ಮಾಡೋದ್ರ ಕಡೆಗೆ, ಪವರ್ ಪ್ಲಾಂಟ್ಸ್ಗಳಿಗೆ ಫಿಕ್ಸ್ಡ್ ಪ್ರೈಸನ್ನು ಅವರ ಎಲೆಕ್ಟ್ರಿಸಿಟಿಗೆ ಅಂತ ಹೇಳಿ ಫಿಕ್ಸ್ ಮಾಡೋದ್ರ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ. ಇದರಿಂದಾಗಿ ಎಲೆಕ್ಟ್ರಿಸಿಟಿ ಪ್ರೈಸಸ್ ಅನ್ನುವಂಥದ್ದು ಹೌಸ್ ಹೋಲ್ಡ್ಸ್ಗಳಿಗೆ ಮತ್ತು ಬಿಸ್ನೆಸಸ್ಗಳಿಗೆ ಸ್ಟೇಬಲ್ ಆಗಿ ಇರುತ್ತೆ. ಪ್ರೈಸಸ್ ವೇರಿಯೇಷನ್ ಆಗೋದಿಲ್ಲ ಅನ್ನುವಂಥದ್ದು ಒಂದು. ಇನ್ಫ್ಲೇಷನ್ಗೆ ಎಡೆ ಮಾಡಿ ಕೊಡೋದಿಲ್ಲ ಅಥವಾ ಪ್ರೈಸಸ್ ವೇರಿಯೇಷನ್ ಆಗದೇ ಇರೋದ್ರಿಂದಾಗಿ ಒಂದು ಸ್ಟೇಬಲ್ ಆದಂಥ ಪ್ರೈಸಸ್ಗಳನ್ನು ಎಲೆಕ್ಟ್ರಿಸಿಟಿ ಬೇಸ್ಡ್ ಪ್ರಾಡಕ್ಟ್ಸ್ಗಳಿಗೆ ಅಥವಾ ಎಲೆಕ್ಟ್ರಿಸಿಟಿಯನ್ನು ಬಳಕೆ ಮಾಡಿಕೊಂಡು ಬೇರೆ ಯಾವುದೋ ಪ್ರಾಡಕ್ಟ್ಸ್ಗಳನ್ನು ನಾವು ಉತ್ಪಾದನೆ ಮಾಡುವಂಥ ಸಂದರ್ಭದಲ್ಲಿ ಎಲೆಕ್ಟ್ರಿಸಿಟಿ ಚಾರ್ಜಸ್ ಹೈಕ್ ಆಗ್ತಾ ಹೋದರೆ ಆ ಉತ್ಪಾದಿಸುವಂಥ ಪ್ರಾಡಕ್ಟ್ಸ್ಗಳ ಬೆಲೆಯನ್ನು ಕೂಡ ಹೆಚ್ಚು ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅದನ್ನು ತಡೆಯೋದಕ್ಕೆ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ಸ್ಟೇಬಲ್ ಪ್ರೈಸಸ್ ಇದ್ದಂಥ ಸಂದರ್ಭದಲ್ಲಿ. ಆದರೆ ಇಂಡಿಯಾದ ನ್ಯೂ ಮಾರ್ಕೆಟ್ ಬೇಸ್ಡ್ ಎಕನಾಮಿಕ್ ಡಿಸ್ಪ್ಯಾಚ್ ಮಾಡೆಲ್ MBED, ಮಾರ್ಕೆಟ್ ಬೇಸ್ಡ್ ಎಕನಾಮಿಕ್ ಡಿಸ್ಪ್ಯಾಚ್ ಮಾಡೆಲ್, ಭಾರತದ ಈ ಹೊಸದಾದಂಥ ಮಾಡೆಲ್ ಏನು ತಿಳಿಸುತ್ತೆ ಅಂದರೆ, ಶೆಡ್ಯೂಲಿಂಗ್ ಫಾರ್ ಡಿಸ್ಪ್ಯಾಚಿಂಗ್ ದಿ ಕಂಟ್ರೀಸ್ ಆನ್ಯಲ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಎಷ್ಟರ ಮಟ್ಟಿಗಿದೆ ಅಂದರೆ 1400 ಬಿಲಿಯನ್ ಯೂನಿಟ್ಸ್ಗಳಷ್ಟು ಏನಿದೆ, ಇದನ್ನು ಡಿಸ್ಪ್ಯಾಚ್ ಮಾಡುವಂಥದ್ರ ಶೆಡ್ಯೂಲಿಂಗನ್ನು ಇದು ಸೆಂಟ್ರಲೈಸ್ ಮಾಡ್ತಾ ಇದೆ ಈ ಒಂದು ಹೊಸದಾದಂಥ ಮೆಕ್ಯಾನಿಸಮ್ ಅಥವಾ ಮಾಡೆಲ್. ಈ MBED ಅಥವಾ ಮಾರ್ಕೆಟ್ ಬೇಸ್ಡ್ ಎಕನಾಮಿಕ್ ಡಿಸ್ಪ್ಯಾಚ್ ಮಾಡೆಲ್ ಅನ್ನುವಂಥದ್ದು ಪವರ್ ಮಾರ್ಕೆಟ್ಸ್ಗಳನ್ನು ಇನ್ನಷ್ಟು ಡೀಪನ್ ಮಾಡುತ್ತೆ. ಇನ್ಲೈನ್ ವಿತ್ ದಿ ಕೇಂದ್ರದ ಒನ್ ನೇಷನ್ ಒನ್ ಗ್ರಿಡ್ ಒನ್ ಫ್ರೀಕ್ವೆನ್ಸಿ ಒನ್ ಪ್ರೈಸ್ ಫಾರ್ಮುಲಾ ಏನಿದೆ ಇದರೊಟ್ಟಿಗೆ ಹೆಚ್ಚು ಡೀಪನ್ ಮಾಡುತ್ತೆ ವೇ ಫಾರ್ವರ್ಡ್ ಮುಂದಿನ ದಿನಗಳಲ್ಲಿ. ಹಾಗೆಯೇ ಚೀಪೆಸ್ಟ್ ಎಲೆಕ್ಟ್ರಿಸಿಟಿ ಜನರೇಟಿಂಗ್ ರಿಸೋರ್ಸಸ್ಸನ್ನು ಅಕ್ರಾಸ್ ದಿ ಕಂಟ್ರಿ ಇದು ಎನ್ಶೂರ್ ಮಾಡುತ್ತೆ ಅನ್ನುವಂಥದ್ದು. ಸೊ ದಟ್ ಓವರ್ ಆಲ್ ಸಿಸ್ಟಮ್ ಡಿಮ್ಯಾಂಡ್ ಏನಿದೆ ಅದನ್ನು ಸಪ್ಲೈ ಮಾಡೋದಕ್ಕೆ ಮತ್ತು ಮೀಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ದೇರ್ ಫೋರ್ ವಿನ್ ವಿನ್ ಆಗುತ್ತೆ ಬೋತ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ಗಳಿಗೆ ಮತ್ತು ಜನರೇಟರ್ಸ್ಗಳಿಗೆ. ಸೊ ದಟ್ ಇದು ಕನ್ಸ್ಯೂಮರ್ಸ್ಗಳಿಗೆ ಕೂಡ ಸೇವಿಂಗ್ಸ್ ಅನ್ನುವಂಥದ್ದು ಉಂಟಾಗುತ್ತೆ. ಇದರಿಂದಾಗಿ ಕ್ಲಿಯರ್ ಶಿಫ್ಟ್ ಅನ್ನುವಂಥದ್ದು ಕೂಡ ಡಿಸೆಂಟ್ರಲೈಸ್ಡ್ ಮಾಡೆಲ್ನಿಂದ ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2003 ಏನು ಬ್ಯಾಕ್ ಮಾಡಿತ್ತೋ ಇದರಿಂದ ಒಂದು ಕ್ಲಿಯರ್ ಶಿಫ್ಟ್ ಅನ್ನುವಂಥದ್ದು ಕೂಡ ನಮಗೆ ಕಾಣಸಿಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಹೊಂದಿರತಕ್ಕಂಥ ಎಲೆಕ್ಟ್ರಿಸಿಟಿ ಗ್ರಿಡ್ ಅನ್ನುವಂಥದ್ದು ಈ ರೀತಿ ಡಿವೈಡ್ ಆಗಿದೆ. ಸ್ಟೇಟ್ ವೈಸ್ ಅಟಾನಮಸ್ ಕಂಟ್ರೋಲ್ ಏರಿಯಾಸ್ ಆಗಿ ಡಿವೈಡ್ ಆಗಿದ್ದು ಇವುಗಳನ್ನು ಸ್ಟೇಟ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ಸ್ಗಳು ಮ್ಯಾನೇಜ್ ಮಾಡ್ತವೆ, ವಿಚ್ ಇಂಟರ್ನ್ ರೀಜನಲ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ಸ್ಗಳಿಂದ ಸೂಪರ್ವೈಸ್ ಆಗ್ತಾ ಇರುತ್ತೆ. ಅವುಗಳನ್ನು ನ್ಯಾಷನಲ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ಸ್ಗಳು ಮ್ಯಾನೇಜ್ ಮಾಡುವಂಥದ್ದು. ಆದರೆ ಈಗ ಬರ್ತಾ ಇರತಕ್ಕಂಥ ಹೊಸದಾದಂಥ MBED ಮಾಡೆಲ್ ಅನ್ನುವಂಥದ್ದು ಇದನ್ನು ಬದಲಾಯಿಸ್ತಾ ಇದೆ. ಸೆಂಟ್ರಲ್ ಮಾರ್ಕೆಟ್ ಆಪರೇಟರನ್ನು ಇನ್ಚಾರ್ಜ್ ಆಫ್ ಆಲ್ ದ ಎಲೆಕ್ಟ್ರಿಸಿಟಿಯನ್ನಾಗಿ ಬದಲಾಯಿಸುವಂಥದ್ದು. ಹಾಗೆಯೇ ದಿಸ್ ನ್ಯೂ ಮಾಡೆಲ್ ಅನ್ನುವಂಥದ್ದು ಕರೆಂಟ್ ಆಪ್ಷನ್ಸ್ ಆ್ಯಂಡ್ ಡಿಸ್ಕಾಮ್ಸ್ಗಳನ್ನು ಲಿಮಿಟ್ ಮಾಡುತ್ತೆ. ಹಾಗೆ ಸ್ಟೇಟ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ ಅನ್ನುವಂಥದ್ದು ಎಲೆಕ್ಟ್ರಿಸಿಟಿಯನ್ನು ಬೈ ಅಥವಾ ಸೆಲ್ ಮಾಡ್ಬೋದು ರಿಯಲ್ ಟೈಮ್ನಲ್ಲಿ, ಈವನ್ ಇಫ್ ಇಟ್ಸ್ ಜಸ್ಟ್ ಟು ಬ್ಯಾಲೆನ್ಸ್ ಡಿಮ್ಯಾಂಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕೂಡ ಆಗಿರಬಹುದು. ಬೈ ಆ್ಯಂಡ್ ಸೆಲ್ ಎಲೆಕ್ಟ್ರಿಸಿಟಿಯನ್ನು ಸ್ಟೇಟ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ಸ್ಗಳು ಮಾಡಬಹುದಾಗಿರುತ್ತೆ. ಇಂಡಿಯಾ ಈಸ್ ಮೇಕಿಂಗ್ ಅ ನ್ಯೂ ರೂಲ್ ಬುಕ್ ಫಾರ್ ದಿ ಎಲೆಕ್ಟ್ರಿಸಿಟಿ ಗ್ರಿಡ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರಿಂದಾಗಿ ಜನರಲ್ ನೆಟ್ವರ್ಕ್ ಆಕ್ಸೆಸ್
ಅಂದರೆ ಎಲೆಕ್ಟ್ರಿಸಿಟಿ ನೆಟ್ವರ್ಕನ್ನು ಪೀಪಲ್ ಏನು ಬಳಕೆ ಮಾಡ್ತಿದ್ದಾರೆ ಇದು ಮೋರ್ ಓಪನ್ ಮತ್ತು ಫ್ಲೆಕ್ಸಿಬಲ್ ಆಗುತ್ತೆ ಅನ್ನುವಂಥದ್ದು. ಹಾಗಾದರೆ ಈ ರೀತಿಯ ಸೆಂಟ್ರಲೈಸ್ಡ್ ಮಾಡೆಲ್ ಆಫ್ MBED ಅಂತ ಏನಿದೆ ಇದರೊಟ್ಟಿಗೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಕನ್ಸರ್ನ್ಸ್ ಏನು ಅಂತ ಅಂದರೆ ಸ್ಟೇಟ್ ಅಟಾನಮಿಯ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಹಾಗೆಯೇ ಎಮರ್ಜಿಂಗ್ ಡಿಸೆಂಟ್ರಲೈಸ್ಡ್ ಮಾರ್ಕೆಟ್ನೊಟ್ಟಿಗೆ ಕ್ಲಾಶ್ ಆದಂತೆ ಆಗುತ್ತೆ. ರಿನ್ಯೂವಬಲ್ ಎನರ್ಜಿಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಓವರಾಲ್ ಜನರೇಷನ್ ಮಿಕ್ಸ್ನಲ್ಲಿ ರಿನ್ಯೂವಬಲ್ ಎನರ್ಜಿ ಹೆಚ್ಚಾಗಲಿ ಅಂತ ಹೇಳಿ ಹಲವಾರು ಮೆಥಡ್ಸ್ಗಳನ್ನು ಫಾಲೋ ಮಾಡಲಾಗ್ತಾ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಹೆಚ್ಚು ನಂಬರ್ಸ್ಗಳಲ್ಲಿ ಪ್ಲಗ್ ಇನ್ ಮಾಡಲಾಗ್ತಾ ಇದೆ. ಆದರೆ ಇದು ಎಮರ್ಜಿಂಗ್ ಡಿಸೆಂಟ್ರಲೈಸ್ಡ್ ಮಾರ್ಕೆಟ್ನೊಟ್ಟಿಗೆ ಕ್ಲಾಶನ್ನು ಹೊಂದುತ್ತೆ. ಇನ್ನು ಗ್ರೇ ಏರಿಯಾಸ್ಗಳು ಇಲ್ಲಿರ್ತಕ್ಕಂಥ ಮಸ್ಟ್ ರನ್ ಸ್ಟೇಟಸ್ ಆಫ್ ಸಮ್ ಪವರ್ ಸ್ಟೇಷನ್ಸ್ ಅನ್ನುವಂಥದ್ದು, ಉದಾಹರಣೆಗೆ ಟ್ರಾಂಬೆ TPS ಮುಂಬೈ ಆಗಿರ್ಬೋದು, ದಾದ್ರಿ TPS ಆಗಿರ್ಬೋದು NCR ರೀಜನಲ್ಲಿರೋದು, ಇವೆಲ್ಲವೂ ದೇ ವಿಲ್ ಕಮ್ ಅಂಡರ್ ಕ್ವೆಶನ್. ಇದು ಇಲ್ಲಿರ್ತಕ್ಕಂಥ ಸಮಸ್ಯೆಗಳಾಗುತ್ತೆ. ಒಟ್ಟಾರೆ ಪವರ್ ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಯಾವ ಲಿಸ್ಟ್ನ ಅಡಿಯಲ್ಲಿದೆ ಅಂತ ಅಂದರೆ ಕನ್ಕರೆಂಟ್ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿದೆ. ಹಾಗಾಗಿ ರಾಜ್ಯಗಳಿಂದ ಬರುವಂಥ ರೆಕಮೆಂಡೇಷನ್ಸ್ಗಳನ್ನು ಕೂಡ ಇಲ್ಲಿ ಕನ್ಸಿಡರೇಷನ್ಗೆ ತಗೊಳ್ಬೇಕಾಗತ್ತೆ. ಸೊ ದಟ್ ಒಂದು ನ್ಯೂ ಮಾಡೆಲಿನ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗಬೇಕು ಅಂದರೆ ಸ್ಟೇಟಿನ ಇನ್ವಾಲ್ವ್ಮೆಂಟ್ ಮತ್ತು ಅವುಗಳ ರೆಕಮೆಂಡೇಷನ್ಸ್ಗಳನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಸೆಕ್ಯೂರಿಟಿ ಕನ್ಸ್ಟ್ರೈನ್ಡ್ ಎಕನಾಮಿಕ್ ಡಿಸ್ಪ್ಯಾಚ್ SEED ಅನ್ನುವಂಥ ಒಂದು ಆಲ್ಗೋರಿಥಮನ್ನು NLDC ಅವರು ಈಗ ಡೆವಲಪ್ ಮಾಡಿದ್ದು, ಇದು ಒಂದು ಪೊಟೆನ್ಷಿಯಲ್ ಸೊಲ್ಯೂಷನ್ ಆಗಬಹುದು. ಇದರಿಂದಾಗಿ ರೆಗ್ಯುಲೇಟರ್ಸ್ಗಳಿಗೆ ಅಸಿಸ್ಟ್ ಮಾಡೋದಕ್ಕೆ ಇದು ಹೆಲ್ಪ್ಫುಲ್ ಆಗಬಹುದು. ಇನ್ಫಾರ್ಮ್ಡ್ ಕಾಲ್ಸ್ಗಳನ್ನು ರೆಗ್ಯುಲೇಟರ್ಸ್ಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಶೆಡ್ಯೂಲಿಂಗ್ ದಿ ಡಿಸಿಷನ್ಸ್ ಆನ್ ಅ ನೇಷನ್ ವೈಡ್ ಬೇಸಿಸ್ನ ಮೇಲೆ ಅವರು ಶೆಡ್ಯೂಲ್ ಮಾಡೋದಕ್ಕೆ ಅಂತ ಹೇಳಿ. ಒಟ್ಟಾರೆ ಭಾರತದ ಸೆಂಟ್ರಲೈಸ್ಡ್ ಪವರ್ ಮಾರ್ಕೆಟ್ ಶಿಫ್ಟ್ನ ಕುರಿತಂತೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸದ್ಯಕ್ಕಿರ್ತಕ್ಕಂಥ ಡಿಸೆಂಟ್ರಲೈಸ್ಡ್ ವಾಲಂಟ್ರಿ ಶಾರ್ಟ್ ಟರ್ಮ್ ಮಾರ್ಕೆಟನ್ನು ಬದಿಗಿಟ್ಟು MBED ಮಾಡೆಲನ್ನು ಮ್ಯಾಂಡೇಟ್ರಿ ಪೂಲ್ ಮಾಡೆಲನ್ನು ಈಗ ಭಾರತ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ವರ್ಲ್ಡ್ ಎಕನಾಮಿಕ್ ಸಿಚುಯೇಷನ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್ 2023. ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ವಿಶ್ವಸಂಸ್ಥೆಯು ಈಗ ಹೊಸದಾದಂಥ ಒಂದು ರಿಪೋರ್ಟನ್ನು ಹೊರತರ್ತಾ ಇದೆ, ವರ್ಲ್ಡ್ ಎಕನಾಮಿಕ್ ಸಿಚುಯೇಷನ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್ 2023. ಇದು ಗ್ಲೋಬಲ್ GDP ಅಥವಾ ಗ್ಲೋಬಲ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನುವಂಥದ್ದು 2023ರ ಸಾಲಿನಲ್ಲಿ 1.9% ಕುಸಿತವನ್ನು ಕಾಣಬಹುದು ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. 2022ರಲ್ಲಿ 3% ಇದ್ದಿದ್ದರಿಂದ ಈಗ ಕುಸಿತವನ್ನು ನಾವು ಕಾಣಬೇಕಾಗಬಹುದು. ಸೀರೀಸ್ ಆಫ್ ಸಿವಿಯರ್ ಮತ್ತು ಮ್ಯೂಚುಯಲಿ ರೀಇನ್ಫೋರ್ಸಿಂಗ್ ಶಾಕ್ಸ್ಗಳನ್ನು ನಾವು COVID-19 ಪ್ಯಾಂಡಮಿಕ್ ಆಗಿರ್ಬೋದು, ಉಕ್ರೇನಿನ ಯುದ್ಧ ಆಗಿರ್ಬೋದು, ಫುಡ್ ಆ್ಯಂಡ್ ಎನರ್ಜಿ ಕ್ರೈಸಿಸ್ ರಿಸಲ್ಟ್ ಆಗಿರೋದಾಗಿರ್ಬೋದು, ಇನ್ಫ್ಲೇಷನ್ ಹೆಚ್ಚಾಗಿರೋದು, ಡೆಪ್ಟ್ ಟೈಟನಿಂಗ್ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಕ್ಲೈಮೇಟ್ ಎಮರ್ಜೆನ್ಸಿ, ಇವೆಲ್ಲದರಿಂದ ನಾವು ಸೀರೀಸ್ ಆಫ್ ಸಿವಿಯರ್ ಮತ್ತು ಮ್ಯೂಚುಯಲಿ ರೀಇನ್ಫೋರ್ಸಿಂಗ್ ಶಾಕ್ಸ್ಗಳನ್ನು ಕಾಣ್ತಾ ಇದ್ದಾವೆ. ಹಾಗಾದರೆ ಈ ಒಂದು ರಿಪೋರ್ಟ್ನಲ್ಲಿ ಏನೆಲ್ಲ ಫೈಂಡಿಂಗ್ಸ್ಗಳನ್ನು ಕಾಣಬಹುದು ಅನ್ನೋದಾದರೆ, ಒಂದು ಇನ್ಫ್ಲೇಷನ್, ವರ್ಲ್ಡ್ಸ್ ಆ್ಯಾವ್ರೇಜ್ ಇನ್ಫ್ಲೇಷನ್ ರೇಟ್ ಅನ್ನುವಂಥದ್ದು 2022ರಲ್ಲಿ 9% ಇತ್ತು. ಇದರಿಂದಾಗಿ ಬಡ್ಜೆಟ್ರಿ ಕನ್ಸ್ಟ್ರೆಂಟ್ಸ್ ಅನ್ನುವಂಥದ್ದು ಸಾಕಷ್ಟು ಡೆವಲಪ್ಡ್ ಮತ್ತು ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಮತ್ತೊಂದು ರಿಸೆಷನ್, COVID-19ನ ನಂತರದಲ್ಲಿನ ಎಕನಾಮಿಕ್ ರಿಕವರಿಯ ಪೇಸ್ ಅನ್ನುವಂಥದ್ದು ಈಗ ಸ್ಲೋ ಡೌನ್ ಆಗಿದೆ. ರಿಸೆಷನನ್ನು ನಾವೀಗ ಕಾಣ್ತಾ ಇದ್ದೇವೆ. ಥ್ರೆಟನಿಂಗ್ ಸೆವೆರಲ್ ಕಂಟ್ರೀಸ್ ವಿತ್ ದಿ ಪ್ರಾಸ್ಪೆಕ್ಟ್ಸ್ ಆಫ್ ರಿಸೆಷನ್ ಇನ್ 2023. ಮೋಸ್ಟ್ ಡೆವಲಪಿಂಗ್ ಕಂಟ್ರೀಸ್ಗಳು ಕೂಡ ಜಾಬ್ ರಿಕವರಿಯಲ್ಲಿ ಸ್ಲೋ ಗ್ರೋತ್ ರೇಟನ್ನು ಕಂಡಿವೆ. 2022ರಲ್ಲಿ ಸ್ಲೋಯರ್ ಜಾಬ್ ರಿಕವರಿ, ಹಾಗೆ ಡಿಸ್ಪ್ರಪೋರ್ಷನೇಟ್ ಲಾಸಸ್ ಅನ್ನುವಂಥದ್ದು ವುಮೆನ್ ಎಂಪ್ಲಾಯ್ಮೆಂಟ್ನಲ್ಲಿ ಇನಿಷಿಯಲ್ ಫೇಸಸ್ ಆಫ್ ಪ್ಯಾಂಡಮಿಕ್ನಲ್ಲಿ ಏನಾಗಿತ್ತು ಅದು ಇವತ್ತಿನವರೆಗೂ ಕೂಡ ಕಂಪ್ಲೀಟ್ ಆಗಿ ರಿವರ್ಸ್ ಆಗಿಲ್ಲದೆ ಇರತಕ್ಕಂಥದ್ದು. ಗ್ಲೋಬಲ್ ಔಟ್ಪುಟ್ನಲ್ಲಿ ಸ್ಲೈಟ್ ಗ್ರೋತನ್ನು ಮಾತ್ರ ಕಾಣೋದಕ್ಕೆ ಸಾಧ್ಯ ಆಗಿದೆ. ವರ್ಲ್ಡ್ಸ್ ಔಟ್ಪುಟ್ ಗ್ರೋತ್ ಅನ್ನುವಂಥದ್ದು 2.7%ನಷ್ಟು ಬೌನ್ಸ್ ಬ್ಯಾಕ್ ಆಗಬಹುದು 2024ನಲ್ಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ವಾರ್ ಸಿಚುಯೇಷನ್ ಅನ್ನುವಂಥದ್ದು ಸಪ್ಲೈ ಚೈನನ್ನು ಡಿಸ್ಟರ್ಬ್ ಮಾಡದಂತೆ ವಾರ್ ಸಿಚುಯೇಷನಲ್ಲಿ ಬದಲಾವಣೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಚೈನಾ 4.8%ನಷ್ಟು ಗ್ರೋತನ್ನು 2023ರಲ್ಲಿ, 4.5% ಗ್ರೋತನ್ನು 2024ರಲ್ಲಿ ಕಾಣಬಹುದು ಅಂತ ಹೇಳಿ ನಿರೀಕ್ಷಿಸಲಾಗ್ತಾ ಇದೆ. US ಕೂಡ 0.4%ನಷ್ಟು ಎಕನಾಮಿಕ್ ಗ್ರೋತನ್ನು ಮಾತ್ರವೇ ಈ ವರ್ಷ ರಿಜಿಸ್ಟರ್ ಆಗಿದೆ. 2024ಕ್ಕೆ 1.7% ಗ್ರೋತನ್ನು ರಿಜಿಸ್ಟರ್ ಮಾಡಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ರಷ್ಯನ್ ಎಕ್ಸ್ಪೋರ್ಟ್ಸ್ಗಳ ವಿಚಾರಕ್ಕೆ ಬಂದಾಗ ರಷ್ಯನ್ ಎಕ್ಸ್ಪೋರ್ಟ್ಸ್ ಅನ್ನುವಂಥದ್ದು 2022ರಲ್ಲಿ ಇನ್ಕ್ರೀಸ್ ಆಗಿದೆ. ಚೈನಾ, ಇಂಡಿಯಾ ಮತ್ತು ಟರ್ಕಿಯೊಟ್ಟಿಗಿನ ಟ್ರೇಡ್ ಅನ್ನುವಂಥದ್ದು ಸರ್ಜ್ ಆಗಿದೆ ರಷ್ಯಾದ್ದು. ಹಾಗೆಯೇ ಸೌತ್ ಏಷ್ಯಾದ ಔಟ್ಲುಕ್ಕನ್ನು ನೋಡೋದೇ ಆದರೆ ಎಕನಾಮಿಕ್ ಔಟ್ಲುಕ್ ಅನ್ನುವಂಥದ್ದು ಸಿಗ್ನಿಫಿಕೆಂಟ್ ಆಗಿ ಡಿಟ್ರಿಯೇಟ್ ಆಗಿದೆ. ಬಿಕಾಸ್ ಫುಡ್ ಆ್ಯಂಡ್ ಎನರ್ಜಿ ಪ್ರೈಸಸ್ಗಳು ಹೈ ಆಗಿರುವಂಥದ್ದು, ಮಾನಿಟರಿ ಟೈಟ್ನಿಂಗ್ ಮತ್ತು ಫಿಸಿಕಲ್ ವಾಲ್ನರಬಿಲಿಟೀಸ್, ಈ ರೀತಿಯ ಫೈಂಡಿಂಗ್ಸ್ಗಳನ್ನು ಈ ರಿಪೋರ್ಟ್ ತಿಳಿಸಿರ್ತಕ್ಕಂಥದ್ದು. ಹಾಗಾದರೆ ಭಾರತದ ವಿಚಾರದಲ್ಲಿ ಈ ಒಂದು ಪ್ರಾಸ್ಪೆಕ್ಟ್ ಏನು ತಿಳಿಸುತ್ತೆ ಅಂತ ಅಂದರೆ, ಗ್ರೋತ್ ರೇಟ್ನ ವಿಚಾರಕ್ಕೆ ಬಂದರೆ ಭಾರತ 5.8%ನಷ್ಟು ಗ್ರೋತ್ ರೇಟನ್ನು 2022ರಲ್ಲಿ ಕಾಣಬಹುದು ಅಂತ ಹೇಳಿ ತಿಳಿಸಲಾಗ್ತಾ ಇದೆ.
ಇಂಟ್ರೆಸ್ಟ್ ರೇಟ್ಸ್ಗಳು ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಮತ್ತು ಗ್ಲೋಬಲ್ ಸ್ಲೋಡೌನ್ ವೇ ಆನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಇರೋದ್ರಿಂದಾಗಿ ಈ ಹಿಂದೆ 6.4%ನಷ್ಟು 2022ರ ಗ್ರೋತ್ ರೇಟನ್ನು ನಿರೀಕ್ಷೆ ಮಾಡಲಾಗ್ತಾ ಇತ್ತು. ಆದರೆ ಮತ್ತಷ್ಟು ಕಡಿಮೆ ಆಗ್ತಾ ಇದೆ. ಕಾರಣ ಹೈಯರ್ ಇಂಟ್ರೆಸ್ಟ್ ರೇಟ್ ಮತ್ತು ಗ್ಲೋಬಲ್ ಸ್ಲೋಡೌನ್ ವೇ ಅನ್ನುವಂಥದ್ದು. ಇಂಡಿಯಾದ ಫುಡ್ ಆ್ಯಂಡ್ ಎನರ್ಜಿ ಸಬ್ಸಿಡೀಸ್ ಅನ್ನುವಂಥದ್ದು ಕೂಡ ಮೇಜರ್ ಡೌನ್ಫಾಲನ್ನು ಪ್ರಿವೆಂಟ್ ಮಾಡಿವೆ. ಇಂಡಿಯಾ 6.7%ನಷ್ಟು ಗ್ರೋತನ್ನು 2024ರಲ್ಲಿ ಕಾಣಬಹುದು. ಸೊ ದಟ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿ ಇನ್ ದ ವರ್ಲ್ಡ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಇನ್ನು ಇನ್ಫ್ಲೇಷನ್ನ ವಿಚಾರಕ್ಕೆ ಬಂದರೆ ಆ್ಯನ್ಯಲ್ ಇನ್ಫ್ಲೇಷನ್ ಅನ್ನುವಂಥದ್ದು 2022ರಲ್ಲಿ 7.1% ಅಂತ ಹೇಳಿ ಎಸ್ಟಿಮೇಟ್ ಮಾಡಲಾಗಿದೆ. ಇಂಡಿಯಾದ ಇನ್ಫ್ಲೇಷನ್ 2023ರಲ್ಲಿ 5.5%ಗೆ ಇಳಿಕೆ ಆಗಬಹುದು ಅಂತ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಗ್ಲೋಬಲ್ ಕಮೋಡಿಟಿ ಪ್ರೈಸಸ್ಗಳು ಕೂಡ ಮಾಡ್ರೇಟ್ ಆಗಿದೆ. ಸ್ಲೋಯರ್ ಕರೆನ್ಸಿ ಡಿಪ್ರಿಸಿಯೇಷನ್ ಅನ್ನುವಂಥದ್ದು ಇಂಪೋರ್ಟೆಡ್ ಇನ್ಫ್ಲೇಷನನ್ನು ಈಸ್ ಮಾಡ್ತಾ ಇದೆ. ಹಾಗೆ ಅನ್ಎಂಪ್ಲಾಯ್ಮೆಂಟ್ನ ವಿಚಾರಕ್ಕೆ ಬಂದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ 2022 ಅನ್ನುವಂಥದ್ದು ಪ್ರೀ ಪ್ಯಾಂಡಮಿಕ್ ಲೆವೆಲ್ಸ್ಗಳಲ್ಲಿ ಎಷ್ಟಿತ್ತೋ ಅದಕ್ಕಿಂತಲೂ ಕೂಡ ಡಿಕ್ಲೈನ್ ಆಗಿರೋದನ್ನು ಕಾಣಬಹುದಾಗಿದೆ. ಅರ್ಬನ್ನಲ್ಲಿ ಸ್ಟೆಪ್ ಅಪ್ ಆಗಿದೆ ಮತ್ತು ರೂರಲ್ ಎಂಪ್ಲಾಯ್ಮೆಂಟ್ನಲ್ಲೂ ಕೂಡ ಬೆಟರ್ ಆಗ್ತಾ ಇದೆ. ಈ ಅನ್ಎಂಪ್ಲಾಯ್ಮೆಂಟ್ ಲೆವೆಲ್ಸ್ ಕಂಪೇರ್ ಟು ಪ್ರೀ ಪ್ಯಾಂಡಮಿಕ್ ಲೆವೆಲ್ಸ್ಗಿಂತಲೂ ಕೂಡ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನುವಂಥದ್ದು ಡಿಕ್ಲೈನ್ ಆಗಿದೆ. ಹವೆವರ್ ಯೂತ್ ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಪ್ರೀ ಪ್ಯಾಂಡಮಿಕ್ ಲೆವೆಲ್ಸ್ಗಳಿಂದಲೂ ಕೂಡ ಕಡಿಮೆ ಇರ್ತಕ್ಕಂಥದ್ದು. ಪರ್ಟಿಕ್ಯುಲರ್ಲಿ ಯಂಗ್ ವುಮೆನ್ನಲ್ಲಿ ಇದು ಕಡಿಮೆ ಇರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗಾದರೆ ಏನೆಲ್ಲ ರೆಕಮೆಂಡೇಷನ್ಸ್ಗಳನ್ನು ರಿಪೋರ್ಟ್ ಮಾಡಿದೆ ಅಂತ ಅಂದರೆ ಮ್ಯಾಕ್ರೋ ಎಕನಾಮಿಕ್ ಪಾಲಿಸೀಸ್ಗಳನ್ನು ಕ್ಯಾಲಿಬ್ರೇಟ್ ಮಾಡುವಂಥದ್ದು. ಸೊ ದಟ್ ಸ್ಟಿಮ್ಯುಲೇಟಿಂಗ್ ಔಟ್ಪುಟ್ ಮತ್ತು ಟೇಮಿಂಗ್ ಇನ್ಫ್ಲೇಷನ್ನ ನಡುವೆ ಒಂದು ಬ್ಯಾಲೆನ್ಸನ್ನು ಸ್ಟ್ರೈಕ್ ಮಾಡುವಂಥ ಮ್ಯಾಕ್ರೋ ಎಕನಾಮಿಕ್ ಪಾಲಿಸೀಸ್ಗಳನ್ನು ಕ್ಯಾಲಿಬ್ರೇಟ್ ಮಾಡಬೇಕು. ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಆ್ಯಂಕರ್ ಮಾಡುವಂಥದ್ದು. ಪಬ್ಲಿಕ್ ಎಕ್ಸ್ಪೆಂಡಿಚರ್ಸ್ಗಳನ್ನು ರೀಪ್ರಯಾರಿಟೈಸ್ ಮಾಡುವಂಥದ್ದು, ರೀಅಲೋಕೇಟ್ ಮಾಡುವಂಥದ್ದು, ವಲ್ನರಬಲ್ ಗ್ರೂಪ್ಸ್ಗಳಿಗೆ ಸಪೋರ್ಟನ್ನು ನೀಡುವಂಥದ್ದು ಡೈರೆಕ್ಟ್ ಪಾಲಿಸಿ ಇಂಟರ್ವೆನ್ಷನ್ಸ್ಗಳ ಮುಖಾಂತರವಾಗಿ ಈ ರೀತಿಯಾಗಿ ರೀಪ್ರಯಾರಿಟೈಸ್ ಮಾಡಬೇಕು ಪಬ್ಲಿಕ್ ಎಕ್ಸ್ಪೆಂಡಿಚರನ್ನು ಅಂತ ಹೇಳಿ ತಿಳಿಸ್ತಾ ಇದೆ. SDG ಫಿನಾನ್ಸಿಂಗನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಅಚೀವ್ ಮಾಡೋದಕ್ಕೆ ನೀಡ್ತಿರ್ತಕ್ಕಂಥ ಫಿನಾನ್ಸಿಂಗನ್ನು ಸ್ಕೇಲ್ ಅಪ್ ಮಾಡುವಂಥದ್ದು ಈ ರೀತಿಯ ರೆಕಮೆಂಡೇಷನ್ಸ್ಗಳನ್ನು ರಿಪೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಕೆಲ್ಪ್ ಫಾರೆಸ್ಟ್ಸ್ ಆರ್ ಆನ್ ಡಿಕ್ಲೈನ್. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ವಾಟರ್ ರಿಸೋರ್ಸಸ್ ಹಾಗೆ ಪ್ರಿಲಿಮ್ಸ್ಗೆ ಪೂರಕವಾಗುವಂಥ ಒಂದು ಆರ್ಟಿಕಲ್ ಆಗುತ್ತೆ. ಇತ್ತೀಚಿನ ಅಧ್ಯಯನವೊಂದು ರಿವೀಲ್ ಮಾಡಿದೆ ಕೆಲ್ಪ್ ಫಾರೆಸ್ಟ್ಗಳು ಬಿಕಾಸ್ ಆಫ್ ದಿ ಕ್ಲೈಮೇಟ್ ಚೇಂಜ್ ಡಿಕ್ಲೈನ್ ಆಗ್ತಾ ಇದ್ದಾವೆ ಅನ್ನುವಂಥದ್ದು. ಹಾಗಾದರೆ ಮೊದಲಿಗೆ ಕೆಲ್ಪ್ ಫಾರೆಸ್ಟ್ಸ್ ಅಂದ್ರೇನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಅಂಡರ್ ವಾಟರ್ ಎಕೋಸಿಸ್ಟಮ್ಸ್ಗಳಲ್ಲಿ ಇರ್ತಕ್ಕಂಥ ಫಾರೆಸ್ಟ್ಗಳು ಈ ರೀತಿಯ ಒಂದು ಕೆಲ್ಪ್ ಫಾರೆಸ್ಟ್ಗಳಾಗಿವೆ. ಇವು ಶಾಲೋ ವಾಟರ್ಸ್ಗಳಲ್ಲಿ ಡೆನ್ಸ್ ಗ್ರೋತ್ ಆಫ್ ಸೆವರಲ್ ಡಿಫ್ರೆಂಟ್ ಸ್ಪೀಸೀಸ್ನಿಂದಾಗಿ ಉಂಟಾಗುವಂಥ ಫಾರೆಸ್ಟ್ಗಳಾಗಿರುತ್ತೆ. ಲಾರ್ಜ್ ಬ್ರೌನ್ ಆಲ್ಗೆ ದಟ್ ಲೀವ್ ಇನ್ ಅ ಕೂಲ್ ಪ್ಲೇಸ್ ಇದನ್ನು ಕೆಲ್ಪ್ ಅಂತ ಹೇಳಿ ಕರಿತೇವೆ. ರಿಲೇಟಿವ್ಲಿ ಶಾಲೋ ವಾಟರ್ಸ್ಗಳಲ್ಲಿ ಕ್ಲೋಸ್ ಟು ಶೋರ್ನಲ್ಲಿ ಈ ರೀತಿಯ ಒಂದು ಡೆನ್ಸ್ ಆದಂಥ ಒಂದು ಫಾರೆಸ್ಟ್ಗಳನ್ನು ಕೆಲ್ಪ್ ಫಾರೆಸ್ಟ್ಗಳನ್ನು ನಾವು ಕಾಣಬಹುದಾಗತ್ತೆ. ಇವು ಸೀ ಫ್ಲೋರಿಗೆ ಅಟ್ಯಾಚ್ ಆಗುವಂಥದ್ದು. ಈವೆಂಚುಯಲಿ ವಾಟರ್ ಸರ್ಫೇಸ್ಗೆ ಕೂಡ ಇವು ಗ್ರೋತ್ ಆಗುತ್ತೆ. ಸನ್ಲೈಟ್ನ ಮೇಲೆ ರಿಲೈ ಆಗ್ತವೆ ಫುಡ್ಡನ್ನು ಮತ್ತು ಎನರ್ಜಿಯನ್ನು ಜನರೇಟ್ ಮಾಡಲಿಕ್ಕೆ. ಕೆಲ್ಪ್ ಫಾರೆಸ್ಟ್ಗಳು ಆಲ್ವೇಸ್ ಕೋಸ್ಟಲ್ನಲ್ಲಿ ಹೆಚ್ಚಿನದಾಗಿ ಕಾಣುತ್ತೆ ಮತ್ತು ಶಾಲೋ ಮತ್ತು ರಿಲೇಟಿವ್ಲಿ ಕ್ಲಿಯರ್ ವಾಟರನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತವೆ. ಅಂಡರ್ ವಾಟರ್ ಹ್ಯಾಬಿಟ್ಯಾಟ್ಸ್ಗಳನ್ನು ಹಂಡ್ರೆಡ್ಸ್ ಆಫ್ ಸ್ಪೀಸೀಸ್ಗಳಿಗೆ ಇನ್ವರ್ಟಿಬ್ರೇಟ್ ಸ್ಪೀಸೀಸ್ಗಳಿಗೆ ಇವು ಪ್ರೊವೈಡ್ ಮಾಡ್ತವೆ. ಫಿಶಸ್ಗಳಿಗೆ ಅದರ್ ಆಲ್ಗೇಸ್ಗಳಿಗೆ ಕೂಡ. ಸೊ ದಟ್ ಹೆಚ್ಚಿನದಾದಂಥ ಒಂದು ಎಕಲಾಜಿಕಲ್ ಮತ್ತು ಎಕನಾಮಿಕ್ ವ್ಯಾಲ್ಯೂವನ್ನು ಈ ಕೆಲ್ಪ್ ಫಾರೆಸ್ಟ್ಗಳು ಹೊಂದಿರತಕ್ಕಂಥದ್ದು. ಇದರ ಮಹತ್ವ ಏನು ಅಂತ ಅಂದರೆ ವೆರೈಟಿ ಆಫ್ ಮೆರೈನ್ ಕ್ರಿಯೇಚರ್ಸ್ಗಳಿಗೆ ಇದು ಪರ್ಟಿನೆಂಟ್ ಫುಡ್ ಸೋರ್ಸ್ ಆಗಿ ಸರ್ವ್ ಮಾಡುತ್ತೆ. ಕೆಲ್ಪ್ಸ್ಗಳು 60% ಆಫ್ ದಿ ಕಾರ್ಬನ್ ಏನು ಕೋಸ್ಟಲ್ ಇನ್ವರ್ಟಿಬ್ರೇಟ್ಸ್ಗಳಲ್ಲಿ ಕಾಣುತ್ತೆ ಅದಕ್ಕೆ ರೆಸ್ಪಾನ್ಸಿಬಲ್ ಆಗುತ್ತೆ. ಕೋಸ್ಟಲ್ ಇನ್ವರ್ಟಿಬ್ರೇಟ್ಸ್ಗಳಲ್ಲಿ 60% ಆಫ್ ದಿ ಕಾರ್ಬನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಕೆಲ್ಪ್ಸ್ ರೆಸ್ಪಾನ್ಸಿಬಲ್ ಆಗುವಂಥದ್ದು ಮತ್ತು ಡಿಫ್ರೆಂಟ್ ಬಯೋಡೈವರ್ಸಿಟಿಗಳಿಗೆ ಹ್ಯಾಬಿಟ್ಯಾಟನ್ನು ಕೂಡ ಇದು ಹೊಂದಿಸುತ್ತೆ. ಹಾಗೆಯೇ ಕೋಸ್ಟಲ್ ಎಕಾಲಜಿಯಲ್ಲಿ ಕಾರ್ಬನನ್ನು ಕೂಡ ಇದು ರಿಲೀಸ್ ಮಾಡುತ್ತೆ. ಸೊ ದಟ್ ಇದರ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಹೊಸ ಬಯೋಮಾಸ್, ಡೆಟ್ರಿಟಸ್ ಮತ್ತು ಅದರ್ ಮೆಟೀರಿಯಲ್ಸ್ಗಳು ಕೂಡ ಪ್ರೈಮರಿ ಪ್ರೊಡಕ್ಷನ್ ಬೈ ಕೆಲ್ಪ್ನಿಂದ ಪ್ರೊಡ್ಯೂಸ್ ಆಗುವಂಥದ್ದು. ಹಾಗಾದರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಒಂದು ಹೊಸದಾದಂಥ ಅಧ್ಯಯನ ಏನು ಬಂದಿದೆ ಕೆಲ್ಪ್ ಫಾರೆಸ್ಟ್ಗಳು ಡಿಕ್ಲೈನ್ ಆಗ್ತದೆ ಅಂತ ಹೇಳಿ ಈ ಅಧ್ಯಯನದ ಹೈಲೈಟ್ಸ್ಗಳನ್ನು ತಿಳ್ಕೊಳ್ಳೋಣ. ಎಕ್ಲೋನಿಯಾ ರೇಡಿಯೇಟಾ ಅನ್ನುವಂಥದ್ದು ಒಂದು ಡಾಮಿನೆಂಟ್ ಕೆಲ್ಪ್ ಸ್ಪೀಸೀಸ್ ಆಗಿದ್ದು ಸದರ್ನ್ ಹೆಮಿಸ್ಪಿಯರ್ನಲ್ಲಿ ಇದನ್ನು ಹೆಚ್ಚಿನದಾಗಿ ಕಾಣ್ತೇವೆ. ಸದ್ಯಕ್ಕೆ ಇದು ಕ್ಲೈಮೇಟ್ ಚೇಂಜ್ನಿಂದಾಗಿ ಇದು ವಲ್ನರಬಲ್ ಆಗಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಎಸ್ಪೆಷಲಿ ಈಕ್ವೆಟಾರ್ಗೆ ಹತ್ತಿರದಲ್ಲಿರ್ತಕ್ಕಂಥ ರೀಜನ್ಸ್ಗಳಲ್ಲಿರ್ತಕ್ಕಂಥ ಎಕ್ಲೋನಿಯಾ ರೇಡಿಯೇಟಾ ಅನ್ನುವಂಥದ್ದು ಒಂದು ಡಾಮಿನೆಂಟ್ ಕೆಲ್ಪ್ ಸ್ಪೀಸೀಸ್ ಏನಿತ್ತು ಇದು ವಲ್ನರಬಲ್ ಆಗಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ಅಥವಾ ಆ ಒಂದು ಅಧ್ಯಯನ ಹೈಲೈಟ್ ಮಾಡ್ತಾ ಇದೆ. ರೈಸಿಂಗ್ ಟೆಂಪ್ರೇಚರ್ಸ್ ಅನ್ನುವಂಥದ್ದು ಈಸ್ಟರ್ನ್ ಆಸ್ಟ್ರೇಲಿಯನ್ ಕೋಸ್ಟ್ ಲೈನ್ನಲ್ಲಿರ್ತಕ್ಕಂಥ ಈ ಸ್ಪೀಸೀಸನ್ನು ಅವುಗಳ ಬೆಳವಣಿಗೆಯನ್ನು ಡಿಕ್ಲೈನ್ ಮಾಡ್ತಾ ಇದೆ. ಸೊ ದಟ್ ಫ್ಯೂಚರಲ್ಲಿ ಗ್ಲೋಬಲಿ ಇದರ ಬೆಳವಣಿಗೆ ಇನ್ನಷ್ಟು ಡಿಕ್ಲೈನ್ ಆಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ.
ಇನ್ಸಿಟ್ಯೂ ಪ್ರೊಟೆಕ್ಷನ್ ಅನ್ನುವಂಥದ್ದು ಪಾಸಿಬಲ್ ಆಗೋದಿಲ್ಲ. ಯುನಿಕ್ ಜೆನೆಟಿಕ್ ಡೈವರ್ಸಿಟಿಯನ್ನು ಇದು ಹೊಂದಿದೆ. ಹಾಗಾಗಿ ಇದನ್ನು ನಾವು ಎಕ್ಸಿಟ್ಯೂ ಪ್ರಿಸರ್ವೇಷನ್ ಅನ್ನಾದರೂ ಕೂಡ ಕಲ್ಚರ್ ಬ್ಯಾಂಕ್ಸ್ಗಳಲ್ಲಿ ಫ್ಯೂಚರ್ ರಿಸ್ಟೋರೇಷನ್ಗಾಗಿ ಹೈಬ್ರಿಡೈಸೇಷನ್ ಅಡ್ಯಾಪ್ಟೇಷನ್ ಸ್ಟ್ರಾಟಜೀಸ್ಗಳ ಮುಖಾಂತರವಾಗಿ ಇವುಗಳನ್ನು ನಾವು ಪ್ರಿಸರ್ವ್ ಮಾಡಬೇಕು ಅನ್ನುವಂಥದ್ದು ಕೂಡ ಈ ರಿಪೋರ್ಟ್ ಹೈಲೈಟ್ ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಎಲ್ಲೆಲ್ಲ ಕೆಲ್ಪ್ ಫಾರೆಸ್ಟ್ಗಳನ್ನು ಕಾಣಬಹುದು ಅಂದರೆ ಗ್ರೀನ್ನಲ್ಲಿ ಮಾರ್ಕ್ ಆಗಿರ್ತಕ್ಕಂಥ ಏರಿಯಾಸ್ಗಳೆಲ್ಲವೂ ಕೂಡ ಈ ಕೆಲ್ಪ್ ಫಾರೆಸ್ಟ್ಗಳಾಗಿದೆ. ಕೆಲ್ಪ್ ಫಾರೆಸ್ಟ್ಗಳನ್ನು ಅಲ್ಲಿ ನಾವು ಕಾಣಬಹುದಾಗಿದೆ ಆ ರೀಜನ್ಸ್ಗಳಲ್ಲಿ. ಆದರೆ ರೆಡ್ ಮಾರ್ಕ್ ಆಗಿರ್ತಕ್ಕಂಥ ಏರಿಯಾಸ್ಗಳು ದೇ ಆರ್ ಅಂಡರ್ ಥ್ರೆಟ್ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಮುಂದಿನ ಆರ್ಟಿಕಲ್ ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್, ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಎಜುಕೇಷನ್ ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಯೂನಿಯನ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅನ್ನುವಂಥದ್ದು ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್ನಿನ ಇದರಿಂದ ಡೇಟಾವನ್ನು ರಿಲೀಸ್ ಮಾಡಿದೆ 2020-21 ಸಾಲಿಗೆ. ಇದು ಏನು ತೋರಿಸ್ತಾ ಇದೆ ಅಂತ ಅಂದರೆ ಸ್ಟೂಡೆಂಟ್ ಎನ್ರೋಲ್ಮೆಂಟ್ಸ್ಗಳಲ್ಲಿ 19-20 ಸಾಲಿಗೆ ಕಂಪೇರ್ ಮಾಡಿದಾಗ 20-21 ಸಾಲಿನಲ್ಲಿ 7.5% ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಈ ಸರ್ವೆ 2020-21 ಸಾಲಿನಲ್ಲಿ ಕೋವಿಡ್-19 ಪ್ಯಾಂಡಮಿಕ್ ಬಿಗೇನ್ ಆದಂಥ ಸಂದರ್ಭದಲ್ಲಿ 7% ರೈಸ್ ಇನ್ ಎನ್ರೋಲ್ಮೆಂಟ್ಸ್ ಇನ್ ಡಿಸ್ಟೆನ್ಸ್ ಎಜುಕೇಷನ್ ಪ್ರೋಗ್ರಾಮ್ಸ್ ಅನ್ನುವಂಥದ್ದನ್ನು ಕೂಡ ತಿಳಿಸ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಒಂದು ಸರ್ವೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಇದು ಹೈಯರ್ ಎಜುಕೇಷನಿನ ಸ್ಟೇಟಸ್ ಹೇಗಿದೆ ನಮ್ಮ ಕಂಟ್ರಿಯಲ್ಲಿ ಅನ್ನುವಂಥದ್ದನ್ನು ಪೋರ್ಟ್ರೇ ಮಾಡುವಂಥ ಒಂದು ಇಂಪಾರ್ಟೆಂಟ್ ಆದಂಥ ಸರ್ವೆ ಆಗುತ್ತೆ. ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅವರು ಇದನ್ನು ಹೊರತರ್ತಾರೆ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಇಲ್ಲಿ ಆ್ಯನ್ಯಲ್ ವೆಬ್ ಬೇಸ್ಡ್ ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್ ಅನ್ನುವಂಥದ್ದು 2010-11 ಸಾಲಿನಿಂದಲೂ ಕೂಡ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಿರಲಿ. ಸೆವೆರಲ್ ಪ್ಯಾರಾಮೀಟರ್ಸ್ಗಳ ಆಧಾರದ ಮೇಲೆ, ಉದಾಹರಣೆಗೆ ಟೀಚರ್ಸ್, ಸ್ಟೂಡೆಂಟ್ ಎನ್ರೋಲ್ಮೆಂಟ್, ಪ್ರೋಗ್ರಾಮ್ಸ್, ಎಕ್ಸಾಮಿನೇಷನ್ ರಿಸಲ್ಟ್ಸ್, ಎಜುಕೇಷನ್ ಫಿನಾನ್ಸ್, ಇನ್ಫ್ರಾಸ್ಟ್ರಕ್ಚರ್, ಈ ಎಲ್ಲ ಪ್ಯಾರಾಮೀಟರ್ಸ್ಗಳ ಆಧಾರದ ಮೇಲೆ ಇಲ್ಲಿ ಡೇಟಾವನ್ನು ಕಲೆಕ್ಟ್ ಮಾಡಲಾಗುತ್ತೆ. ಎಜುಕೇಷನಲ್ ಡೆವಲಪ್ಮೆಂಟಿನ ಇಂಡಿಕೇಟರ್ಸ್ ಅಂದರೆ ಇನ್ಸ್ಟಿಟ್ಯೂಷನ್ ಡೆನ್ಸಿಟಿ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ, ಪೀಪಲ್ ಟೀಚರ್ ರೇಷಿಯೋ, ಜೆಂಡರ್ ಪ್ಯಾರಿಟಿ ಇಂಡೆಕ್ಸ್, ಪರ್ ಸ್ಟೂಡೆಂಟ್ ಎಕ್ಸ್ಪೆಂಡಿಚರ್, ಇವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಐಶೆಯಿಂದ ತಗೊಂಡಿರ್ತಕ್ಕಂಥ ಡೇಟಾದ ಮುಖಾಂತರವಾಗಿ. ಇವು ಇನ್ಫಾರ್ಮ್ಡ್ ಪಾಲಿಸಿ ಡಿಸಿಷನ್ಸ್ಗಳನ್ನು ಮತ್ತು ರಿಸರ್ಚ್ ಫಾರ್ ಡೆವಲಪ್ಮೆಂಟ್ ಆಫ್ ಎಜುಕೇಷನ್ ಸೆಕ್ಟರನ್ನು ಮಾಡಲಿಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಈ ಬಾರಿಯ ಈ ಡೇಟಾದ ಮೇಜರ್ ಹೈಲೈಟ್ಸ್ಗಳನ್ನು ನೋಡೋದೇ ಆದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಫಾರ್ ಆಲ್ ಎನ್ರೋಲ್ಮೆಂಟ್ಸ್ ಆ್ಯಸ್ ಪರ್ 2011 ಸೆನ್ಸಸ್ ಅನ್ನುವಂಥದ್ದು 2 ಪಾಯಿಂಟ್ಸ್ನಷ್ಟು ಇನ್ಕ್ರೀಸ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ 27.3%ನಷ್ಟು ರೀಚ್ ಆಗಿದೆ. ಹೈಯೆಸ್ಟ್ ಎನ್ರೋಲ್ಮೆಂಟ್ ಅನ್ನುವಂಥದ್ದು ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ನಲ್ಲಿ 78.9% ಆಫ್ ಆಲ್ ಎನ್ರೋಲ್ಮೆಂಟಿಗೆ ಇದು ಅಕೌಂಟ್ ಆಗಿರ್ತಕ್ಕಂಥದ್ದು. ಫೀಮೇಲ್ ಎನ್ರೋಲ್ಮೆಂಟ್ ಅನ್ನುವಂಥದ್ದು 49% ಆಫ್ ದಿ ಟೋಟಲ್ ಎನ್ರೋಲ್ಮೆಂಟ್ಸ್ಗಳಷ್ಟು ಫೀಮೇಲ್ ಎನ್ರೋಲ್ಮೆಂಟೇ ಇದೆ. 2019-20 ಸಾಲಿನಲ್ಲಿ ಇದು 45% ಆಫ್ ದಿ ಟೋಟಲ್ ಎನ್ರೋಲ್ಮೆಂಟ್ಸ್ ಆಗಿತ್ತು. ಆದರೆ 2021 ಸಾಲಿನ ಈ ರಿಪೋರ್ಟ್ನಲ್ಲಿ ಇದು 49% ಆಫ್ ದಿ ಟೋಟಲ್ ಎನ್ರೋಲ್ಮೆಂಟ್ಸ್ಗಳಲ್ಲಿ ಫೀಮೇಲ್ ಎನ್ರೋಲ್ಮೆಂಟನ್ನು ಕಾಣ್ಬೋದಾಗುತ್ತೆ. ಬಟ್ ಓವರಾಲ್ ಫಿಗರ್ ಫಾರ್ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಸ್ಟೆಮ್ ಎನ್ರೋಲ್ಮೆಂಟ್ಸ್ಗಳನ್ನು ನೋಡಿದ್ರೆ ವುಮೆನ್ನಿನ ಎನ್ರೋಲ್ಮೆಂಟ್ ಮೆನ್ನಿಗಿಂತ ಸಾಕಷ್ಟು ಹಿಂದಿದೆ. ಮೆನ್ನಿನ ಓವರಾಲ್ ಎನ್ರೋಲ್ಮೆಂಟ್ 56% ಇದೆ, ವುಮೆನ್ದು 44% ಮಾತ್ರವೇ ಸ್ಟೆಮ್ನಲ್ಲಿ ಇರ್ತಕ್ಕಂಥದ್ದು. ಇನ್ನು ಜೆಂಡರ್ ಪ್ಯಾರಿಟಿ ಇಂಡೆಕ್ಸ್ ಅನ್ನುವಂಥದ್ದು ರೇಷಿಯೋ ಆಫ್ ಫೀಮೇಲ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಟು ಮೇಲ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಇದು ಕೂಡ 1 ಇತ್ತು 2017-18ರಲ್ಲಿ, ಅದು 1.05 ಇನ್ಕ್ರೀಸ್ ಆಗಿದೆ 2021 ಸಾಲಿನಲ್ಲಿ. ಇನ್ನು ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಿ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಕ್ಯಾಟಗರಿಯಲ್ಲಿ 2020-21ರಲ್ಲಿ 19-20 ಸಾಲ್ಗಿಂತಲೂ ಕೂಡ ಡಿಕ್ರೀಸ್ ಆಗಿದೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ ಅಂತ ಬಂದಾಗ 2021 ಸಾಲಿನಲ್ಲಿ 1453 ಎಷ್ಟು ನಂಬರ್ ಆಫ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ಗಳು ನಮಗೆ ಕಾಣಸಿಕ್ಕಿವೆ. ಇವು ಹಿಂದಿನ ಸಾಲಿಗಿಂತಲೂ ಕೂಡ ಹೆಚ್ಚಿನದಾಗಿ 70 ನಂಬರ್ಸ್ಗಳಲ್ಲಿ ಹೆಚ್ಚಿನದಾಗಿರ್ತಕ್ಕಂಥದ್ದು. ಮತ್ತು ಗೌರ್ಮೆಂಟ್ ಕಾಲೇಜಸ್ಗಳ ಎನ್ರೋಲ್ಮೆಂಟ್ ಅನ್ನುವಂಥದ್ದು 34.5%ನಷ್ಟು ಟೋಟಲ್ ಎನ್ರೋಲ್ಮೆಂಟ್ ಇರ್ತಕ್ಕಂಥದ್ದು. ಪ್ರೈವೇಟ್ ಮತ್ತು ಪ್ರೈವೇಟ್ ಏಡೆಡ್ ಆ್ಯಂಡ್ ಪ್ರೈವೇಟ್ ಅನ್ಏಡೆಡ್ ಕಾಲೇಜಸ್ಗಳಲ್ಲಿ 65.5%ನಷ್ಟು ಎನ್ರೋಲ್ಮೆಂಟ್ ಇರ್ತಕ್ಕಂಥದ್ದು. ಇನ್ನು ಫೀಮೇಲ್ ಫ್ಯಾಕಲ್ಟಿಯ ವಿಚಾರಕ್ಕೆ ಬಂದರೆ ಫೀಮೇಲ್ ಪರ್ 100 ಮೇಲ್ ಫ್ಯಾಕಲ್ಟಿ ಅನ್ನುವಂಥದ್ದು ಅಂದರೆ 100 ಮಂದಿ ಮೇಲ್ ಫ್ಯಾಕಲ್ಟಿ ಇರೋ ಕಡೆಗೆ 74 ಮಂದಿ ಫೀಮೇಲ್ ಫ್ಯಾಕಲ್ಟಿ ಇದ್ದರು 2019-20ರಲ್ಲಿ. 2014-15ರಲ್ಲಿ ಇದು ಕೇವಲ 63 ಇತ್ತು. 2020-21 ಈ ಹೊಸ ರಿಪೋರ್ಟ್ನ ಪ್ರಕಾರ ಇದು 75ಗೆ ಇನ್ಕ್ರೀಸ್ ಆಗಿರೋದನ್ನು ಕೂಡ ಕಾಣ್ಬೋದಾಗತ್ತೆ. ಹಾಗಾದರೆ ಕರೆಂಟ್ಲಿ ಮೇಜರ್ ಇಶ್ಯೂಸ್ ಏನೆಲ್ಲ ಇದೆ ಭಾರತದ ಹೈಯರ್ ಎಜುಕೇಷನ್ ಸಿಸ್ಟಮ್ನ ಕುರಿತಂತೆ ಅಂದರೆ, ಒಂದು ಫ್ಯಾಕಲ್ಟಿ ಶಾರ್ಟೇಜ್, ಟೀಚರ್ ಪ್ಯೂಪಿಲ್ ರೇಷಿಯೋ ಅನ್ನುವಂಥದ್ದು 27 ಇತ್ತು ಆಲ್ ಯೂನಿವರ್ಸಿಟೀಸ್, ಕಾಲೇಜ್ ಮತ್ತು ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ. 24 ಇಫ್ ಓನ್ಲಿ ರೆಗ್ಯುಲರ್ ಮೋಡನ್ನು ಮಾತ್ರ ಕನ್ಸಿಡರ್ ಮಾಡಿದಂಥ ಸಂದರ್ಭದಲ್ಲಿ. ಮತ್ತು
ಇನ್ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್, ಬಡ್ಜೆಟ್ ಡೆಫಿಸಿಟ್ ಆಗುವಂಥದ್ದು, ಕರಪ್ಷನ್ ಆ್ಯಂಡ್ ಲಾಬಿಯಿಂಗ್ ಇವೆಲ್ಲ ಸಮಸ್ಯೆಗಳಿದೆ. ರೆಗ್ಯುಲೇಟರಿ ಇಶ್ಯೂಸ್ಗಳು ಕೂಡ ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಮತ್ತು ಪ್ರೊಫೆಷನಲಿಸಮ್ನಲ್ಲಿ ಸಮಸ್ಯೆ, ಮತ್ತು ಬ್ರೈನ್ ಡ್ರೈನ್ ಆಗ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ, ಪ್ರತಿಭಾ ಪಲಾಯನ ಆಗ್ತಾ ಇದೆ. ಅಡ್ಮಿಷನನ್ನು ಟಾಪ್ ಇನ್ಸ್ಟಿಟ್ಯೂಟ್ಸ್ಗಳಾದಂಥ IIT, IIMಸ್ಗಳಲ್ಲಿ ಪಡ್ಕೊಳ್ಳುವಂಥದ್ದು ಸಾಕಷ್ಟು ಕಷ್ಟ ಆಗ್ತದೆ. ಚಾಲೆಂಜಿಂಗ್ ಅಕಾಡೆಮಿಕ್ ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಇಂಡಿಯಾ ಅವರು ಅಬ್ರಾಡಿಗೆ ಹೋಗುವಂತೆ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಡಿಪ್ರೈವ್ಡ್ ಆಫ್ ದಿಸ್ ಕಂಟ್ರಿ ಈಸ್ ಬೀಯಿಂಗ್ ಡಿಪ್ರೈವ್ಡ್ ಆಫ್ ಗುಡ್ ಟ್ಯಾಲೆಂಟ್ ಅನ್ನುವಂಥದ್ದು ನಮಗೆ ಕಾಣಸಿಗ್ತಾ ಇದೆ. ಹಾಗಾದರೆ ಏನೆಲ್ಲವನ್ನು ಮಾಡಬಹುದು ಭಾರತದ ಹೈಯರ್ ಎಜುಕೇಷನನ್ನು ರೆವಲ್ಯೂಷನ್ ಮಾಡೋದಕ್ಕೆ ಅನ್ನೋದಾದರೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು, ಎಜುಕೇಷನ್ ಎಂಪ್ಲಾಯ್ಮೆಂಟ್ ಕಾರಿಡಾರನ್ನು ಸೆಟಪ್ ಮಾಡುವಂಥದ್ದು, ಮತ್ತು ನೋಟನ್ನು ಪಾಸ್ಟ್ನಿಂದ ನಾವು ಒಂದಷ್ಟು ಪಾಠಗಳನ್ನು ಕಲಿತು ಫ್ಯೂಚರ್ನಲ್ಲಿ ಅವುಗಳನ್ನು ತಿದ್ದುಪಡಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸಬೇಕಾಗತ್ತೆ. ಐಶ್ ರಿಪೋರ್ಟ್ನ ಹಿನ್ನೆಲೆಯಲ್ಲಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಎಜುಕೇಷನ್ನ ಕುರಿತಂತೆ ಏನೆಲ್ಲ ಪ್ರಾವಿಷನ್ಸ್ಗಳನ್ನು ಕಾಣ್ಬೋದು ಅನ್ನುವಂಥ 2012ರ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನಿಮಗೆ ಇವತ್ತಿನ ಸಂಚಿಕೆಯ ಪ್ರಶ್ನೆಯಾಗಿ ನೀಡಲಾಗಿದೆ. ಸರಿ ಉತ್ತರವನ್ನು ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.